ತೋಟಗಾರಿಕೆ ರೈತರಿಗಾಗಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಾರಿ ಮಾಡಿದೆ. ನೀರನ್ನು ಅನಗತ್ಯವಾಗಿ ಪೋಲು ಮಾಡುವುದನ್ನು ತಡೆಯಲು ಬಳಸುವ ಈ ಸಾಧನ ಬಳಸಲು ಕೇಂದ್ರ ಯಂತ್ರೋಪಕರಣಗಳ ಸಹಾಯಧನಕ್ಕಾಗಿ ಈ ಯೋಜನೆ ಜಾರಿ ಮಾಡಿದೆ. ನೀವು ಈ ಸ್ಕೀಮ್ನ ಫಲಾನುಭವಿಗಳು ಆಗಬೇಕು ಅಂತ ಇದ್ರೆ ಏನು ಮಾಡಬೇಕು, ಎಲ್ಲಿಗೆ ಅರ್ಜಿ ಸಲ್ಲಿಸಬೇಕು, ಡೀಟೇಲ್ಸ್ ನೋಡ್ಕೊಂಡು ಬನ್ನಿ. ಭಾಗದಲ್ಲಿ ಎರಡು ರೀತಿಯ ಲಾಭ ಪಡೆಯಬಹುದು. ಸ್ಪ್ರಿಂಕ್ಲರ್ ಘಟಕ, ಹನಿ ನೀರಾವರಿ ಅಂದ್ರೆ ಡ್ರಿಪ್ ಇರಿಗೇಷನ್ ಘಟಕ ತೋಟಗಾರಿಕೆ ಇಲಾಖೆ ಯಂತ್ರೋಪಕರಣಗಳ ಖರೀದಿಗೆ ಸಹಾಯಧನ ನೀಡುತ್ತದೆ. ರೈತರಿಗೆ ವರವಾದ ಕೃಷಿ ಸಿಂಚಾಯಿ ಯೋಜನೆ. ಹೊಸ ಮಾರ್ಗಸೂಚಿ ಪ್ರಕಾರ 2 ಹೆಕ್ಟೇರ್ ಭೂಮಿ ಹೊಂದಿರುವ ಎಲ್ಲಾ ವರ್ಗದ ರೈತರಿಗೆ ತುಂತುರು ನೀರಾವರಿ ಘಟಕ ಅಳವಡಿಸಲು 90% ಸಬ್ಸಿಡಿ ನೀಡಲಾಗುತ್ತೆ. ಸಣ್ಣ, ಅತಿ ಸಣ್ಣ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರು 2 ಹೆಕ್ಟೇರ್ ಭೂಮಿಯಲ್ಲಿ ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಲು 90% ಸಬ್ಸಿಡಿ ನೀಡಲಾಗುತ್ತೆ. 10% ಹಣವನ್ನ ರೈತರು ತುಂಬಬೇಕು. 2ಕ್ಕಿಂತ ಹೆಚ್ಚು ಹೆಕ್ಟೇರ್ ಭೂಮಿ ಹೊಂದಿರುವ ರೈತರಿಗೆ 45% ಸಬ್ಸಿಡಿ ನೀಡಲಾಗುತ್ತೆ. ಅರ್ಜಿ ಸಲ್ಲಿಸಲು ಏನೇನು ಬೇಕು? ಈ ಯೋಜನೆಯ ಲಾಭ ಪಡೆಯಲು ರೈತರು ಕೃಷಿ ಭೂಮಿ ಹೊಂದಿದ್ದು, ಹೊಲದಲ್ಲಿ ಕೊಳವೆ ಬಾವಿ, ತೆರೆದ ಬಾವಿ ಇದ್ದು ಪ್ರಮಾಣ ಪತ್ರ ಹೊಂದಿರಬೇಕು. ಕಡ್ಡಾಯವಾಗಿ FID ಆಗಿರಬೇಕು. ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ಸಂಖ್ಯೆ, ಪಹಣಿ ಪತ್ರ ಹಾಗೂ ಕಂಪನಿಯಿಂದ ತಮ್ಮ ಹೊಲದಲ್ಲಿ ತುಂತುರು ನೀರಾವರಿ ಘಟಕ ಹಾಗೂ ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಂಡ ಪ್ರಮಾಣ ಪತ್ರಗಳನ್ನು ತಮ್ಮ ವ್ಯಾಪ್ತಿಯ ರೈತ ಸಂಪರ್ಕ ಕೇಂದ್ರದಲ್ಲಿ ನೀಡಿದ್ರೆ ಅಲ್ಲಿಯ ಅಧಿಕಾರಿಗಳೇ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುತ್ತಾರೆ. ಪ್ರತಿ ಜಿಲ್ಲೆಯಲ್ಲಿ ಆಯ್ದ 12ರಿಂದ 15 ವಿವಿಧ ಕಂಪನಿಯವರು ಪೈಪ್ ಸರಬರಾಜು ಮಾಡ್ತಾರೆ. ಕೃಷಿ ಅಧಿಕಾರಿಗಳು ಪರಿಶೀಲಿಸಿ ನೇರವಾಗಿ ಪೈಪ್ ಸರಬರಾಜು ಮಾಡುವ ಕಂಪನಿಗೆ ಹಣ ನೀಡುತ್ತಾರೆ. ತುಂತುರು ಘಟಕ ಅಳವಡಿಸಿಕೊಳ್ಳುವವರಿಗೆ 20,000ವರೆಗೆ ಹಾಗೂ ಹನಿ ನೀರಾವರಿ ಘಟಕ ಅಳವಡಿಸಿಕೊಳ್ಳುವವರಿಗೆ 1 ಲಕ್ಷದವರೆಗೆ ಸಹಾಯಧನ ನೀಡಲಾಗುತ್ತೆ. ಒಮ್ಮೆ ಅರ್ಜಿ ಹಾಕಿದ ರೈತ ಪುನಃ 7 ವರ್ಷ ಅರ್ಜಿ ಸಲ್ಲಿಸುವಂತಿಲ್ಲ. ಪ್ರತಿ ವರ್ಷ ಅರ್ಜಿ ಹಾಕುವವರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಆದರೆ ಆಯಾ ವರ್ಷದ ಕ್ರಿಯಾ ಯೋಜನೆಗೆ ಬಿಡುಗಡೆ ಮಾಡಿದ ಹಣದ ಆಧಾರದ ಮೇಲೆ ಹಾಗೂ ಮೀಸಲಾತಿ ಆದ್ಯತೆ ಮೇರೆಗೆ ರೈತರನ್ನ ಆಯ್ಕೆ ಮಾಡಲಾಗುತ್ತೆ. ಉಳಿದ ರೈತರಿಗೆ ಮುಂದಿನ ಕ್ರಿಯಾ ಯೋಜನೆಯಲ್ಲಿ ಹಣ ಬಿಡುಗಡೆ ಮಾಡಲಾಗುತ್ತೆ. ಕೃಷಿ ಸಿಂಚಾಯಿ ಯೋಜನೆಗೆ ಯಾರು ಅರ್ಹರು? ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಪಡೆದುಕೊಳ್ಳಬಹುದಾದ ರೈತರು ಕಾಫಿ, ಟೀ ಹಾಗೂ ರಬ್ಬರ್ ಬೆಳೆಗಳನ್ನು ಹೊರತುಪಡಿಸಿ ತೋಟಗಾರಿಕೆ ಮಾಡುವ ಎಲ್ಲಾ ವರ್ಗದ ರೈತರಿಗೆ 5 ಹೆಕ್ಟೇರ್ ಜಮೀನಿನವರೆಗೆ ನೀರಾವರಿ ಯಂತ್ರ ಅಳವಡಿಸಲು ಸಹಾಯಧನವನ್ನ ನೀಡಲಾಗುತ್ತೆ. ಹನಿ ನೀರಾವರಿ ಘಟಕದಿಂದಾಗುವ ಲಾಭಗಳೇನು? ಹನಿ ನೀರಾವರಿ ಘಟಕವು ರೈತರಿಗೆ ಅತ್ಯಂತ ಲಾಭದಾಯಕ ಯೋಜನೆ ಆಗಿದ್ದು, ಎಲ್ಲೆಲ್ಲಿ ಬೆಳೆಗಳಿವೆ ಅಲ್ಲಿ ಮಾತ್ರ ನೀರು ಪೂರೈಸೋದು ಮತ್ತು ದಿನಕ್ಕೆ ಎಷ್ಟು ಬಾರಿ ನೀರಿನ ಅವಶ್ಯಕತೆ ಇದ್ದು ಅಷ್ಟನ್ನ ಮಾತ್ರ ನೀರುಣಿಸುವುದು. ಹನಿ ನೀರಾವರಿ ಘಟಕ ಸ್ಥಾಪಿಸುವುದರಿಂದ ದೀರ್ಘಾವಧಿಯ ಕಾಲ ತೋಟಗಾರಿಕೆ ವ್ಯವಸಾಯದಲ್ಲಿ ಲಾಭವನ್ನ ಪಡೆದುಕೊಳ್ಳಬಹುದಲ್ಲದೆ ಅಧಿಕ ಲಾಭವನ್ನ ಕೂಡ ಪಡೆದುಕೊಳ್ಳಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.